ಈ ಒಂದು ಡೆಸ್ಟಿನೇಷನು ಒಂದು ಒಳ್ಳೆ ಆಪ್ಷನ್ನು ಬಾಯ್ಸ್. ಈ ಒಂದು ವ್ಯೂನಲ್ಲಿ ಎಲ್ಲ ಗಾಡಿ ನಿಲ್ಲಿಸಿದ್ದೀವಿ. ರೇಕ್ ಸೆಟ್ ನೋಡಿ ನಿಮ್ಗೆ ಹೆಂಗೈತೆ. ಓಹೋ, ಒಂದು ಸ್ವಲ್ಪ ಮಣ್ಣಿತ್ತು, ಈಗ ಫುಲ್ಲು ಆಫ್ ರೋಡ್ ಆಗೋಯ್ತು. ನೋಬಿತಾ ಕನ್ನಡಿಗ ಹಾಕೊಂಡು ಹುಚ್ತವ್ರೆ ಗಾಡಿನ. ಪಿಲಿಯನ್ ಯಾಕೋ ಭಯ ಪಡ್ತವ್ರೆ. ಎಲ್ಲರೂ ಕಮೆಂಟಲ್ಲಿ ಸ್ವಲ್ಪ ಚೇರ್ ಅಪ್ ಮಾಡ್ರಪ್ಪ. ಏನು ಕಷ್ಟ ಬಂದರೂ ಅಲ್ಲಿ ಬೇಡ್ಕೊಂಡು ಕೈ ಮುಗಿಸ್ತಾರೆ. 5 ನಿಮಿಷ ಗಾಡಿ ನಿಲ್ಲಿಸಿದ್ದೀನಿ. ಎಷ್ಟು ಪ್ರಶಾಂತವಾಗಿದೆ ನೋಡಿ. ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಒಂದು ಹೊಸ ವೀಕೆಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಶ್ ಆಗಿ ಬಂದಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಹೊರಡ್ತಿದ್ದೀನಿ ಅಂದ್ಕೊಂಡ್ರ. ಇಲ್ಲೇ ನಿಯರ್ ಬೈ ಬ್ಯಾಂಗ್ಳೂರಲ್ಲಿ ಒಂದು ಪಕ್ಕ ಒಂದು ಫಾರೆಸ್ಟ್ ಏರಿಯಾಗೆ ಹೋಗ್ತಾ ಇದ್ದೀನಿ. ನಿಜ ಹೇಳ್ತಾ ಇದೆಯೇನೋ? ಎಷ್ಟು ಸಗದಾಗಿರುತ್ತೆ ಅಂದರೆ, ಒಂದು ವೀಕೆಂಡ್ ವೈಬ್ ಅಂದರೆ ಹಿಂಗೆ ಇರಬೇಕು. ಬೈಕರ್ಸ್ಗೆಲ್ಲ ಹಂಗಿದೆ. ಬೈಕರ್ಸ್ ಮಾತ್ರ ಅಲ್ಲ, ನೀವು ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ತೀರಾ, ಎಲ್ಲರೂ ಹೋಗ್ತೀರಾ ಅನ್ನೋದು ಒಂದು ಪರ್ಫೆಕ್ಟ್ ಡೆಸ್ಟಿನೇಷನು. ಬಟ್ ನೀವು ಬಂದು ನೆಟ್ವರ್ಕ್ ಇದೆಲ್ಲ ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಅಷ್ಟೊಂದು ನೆಟ್ವರ್ಕ್ ಇಲ್ಲ, ಯಾಕಂದರೆ ನಾವು ಪ್ರಾಪರ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರ್ತೀವಿ, ಆಯಿತಾ. ಇದು ಬಂದು ಒನ್ ಡೇನಲ್ಲೇ ಕವರ್ ಮಾಡೋ ಥರ ಇರುತ್ತೆ. ಅದರಿಂದ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಲಾಸ್ಟ್ ಟೈಮ್ ವೈಬು ನೋಡಿದ್ರಲ್ಲ, ನೀವು ನೋಡಿರ್ತೀರ ಸಕಲೇಶ್ವರ ಟ್ರಿಪ್ಪು ಹೆಂಗಿತ್ತು ಅಂತ. ಅದೇ ಥರನೇ ವೈಬ್ ಇರುತ್ತೆ. ಇವತ್ತೆಷ್ಟು ಗಾಡಿ ಇದೆ? 3, 5, 6, 7, 8, 9, 10, 11, 12, 13, 14, 15 ಗಾಡಿಗರು ಇವತ್ತು. ಚಂದಾಪುರ ಸ್ಟೈರು ಹೋಗ್ತಾ ಇದ್ದೀವಿ. ಚಂದಾಪುರ ಸ್ಟೈರ್ ಅಂದರೆ ನಾವು ಆಲ್ಮೋಸ್ಟ್ ಹೋಗೋದು ಏನು ಅಂದ್ಕೊತೀವಿ, ಒಗ್ನೇಕಾಲ್ ಹೋಗ್ತಾವನೆ ಅಂತ ಅಂದ್ಕೊತಾರೆ. ಬಟ್ ಎಲ್ಲ ಬೈಕರ್ಸು ಒಗ್ನೇಕಾಲ್ಗೆ ಹೋಗಲ್ಲ. ಅವರು ಇನ್ನೂ ತುಂಬ ಜಾಗ ಇದೆ ಈ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಅಂಥ ಒಂದು ಜಾಗನ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಹೊರಗಡೆ ಹೋಗ್ತಾ ಒಂಥರ ಪೀಸ್ ಮೈಂಡ್ ಆಗುತ್ತೆ. ಸಿಟಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಣ್ಣ ಅಂತ ಒಂದು ಫೀಲು. ಅದ್ರ ಜೊತೆಗೆ ಸ್ವಲ್ಪ ರೈಟು ಲೆಫ್ಟು ಸ್ವಲ್ಪ ಗ್ರೀನರಿ ನೋಡ್ತಾ ಇದ್ದೀವಿ. ರೈಡರ್ಸ್ನಾಗಲಿ ರೈಡರ್ಸ್ ಗ್ರೂಪ್ನಾಗಲಿ ನೋಡೋರು ಬಂದು ತುಂಬಾ ಖುಷಿ ಪಡ್ತಾರೆ. ಆ ಖುಷಿಯ ಒಂದು ಭಾಗ ನಾವಾಗಿರೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಅದು ಒಂದು ಸಂತೋಷನ ತಂದುಕೊಡುತ್ತೆ ನಮಗೆ. ಒಂದು ಕಾಲದಲ್ಲಿ ನಾವು ಈ ಥರ ರೈಡರ್ಸ್ನ ನೋಡಿ ಖುಷಿ ಪಟ್ಟವ್ರೆ. ಸೈಡಿಗೆ ನಿಂತ್ಕೊಂಡು ಎಲ್ಲರ ಹತ್ರನೂ ಹೋಗೋರು ಬರೋರ್ನೆಲ್ಲ ನೋಡ್ಕೊಂಡು ರೈಡರ್ಸ್ ಇರೋ ಖುಷಿಗೆ ನಾವು ಖುಷಿ ಪಡ್ತಾ ಇದ್ವಿ. ಇವತ್ತು ನಾವು ರೈಡರ್ಸ್ ಆಗಿದ್ದೀವಿ, ನಾಳೆ ನೀವು ರೈಡರ್ಸ್ ಆಗ್ತೀರಾ. ಈ ಥರನೇ ಈ ಒಂದು ರೈಡರ್ಸ್ನ ಏನು ಒಂದು ಕಲ್ಚರ್ ಇದೆ ಅದು ಮುಂದುವರಿಲಿ, ಎಲ್ಲರೂ ಖುಷಿ ಪಡಲಿ, ಎಲ್ಲರೂ ಎಂಜಾಯ್ ಮಾಡಲಿ. ಈ ಒಂದು ಎಂಜಿನ್ನ ಪವರು ಎಲ್ಲರೂ ಅನುಭವಿಸ್ಲಿ ಅನ್ನೋದೇ ನನ್ನ ಒಂದು ಆಸೆ. ಈಗ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡು ಇದೆಲ್ಲ ಕಾಣಕ್ಕೆ ಸಿಗ್ತಾಯಿದೆ ನನಗೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ರೋಡ್ ಫುಲ್ಲು ಮರ ಕವರ್ ಆಗಿರೋದು. ತಳಿ ರೋಡ್ ಅಂತ ಇತ್ತು. ಸೊ ಇದು ಆನ್ ದ ವೇ ಟು ತಳಿ ಹೋಗ್ತಾ ಇದ್ದೀವಿ ನಾವು. ಸೈಕ್ಲಿಸ್ಟ್ ನೋಡಿ, ಸೈಕ್ಲಿಸ್ಟ್ ಬಂದಿದ್ದಾರೆ ರೈಟ್ ಸೈಡ್ಗೆ. ತುಂಬ ವಾವ್ ನೋಡಿ ಎಂಥ ಬ್ಯೂಟಿಫುಲ್ ವ್ಯೂ. ಒಂದು 100 ಕಿಲೋಮೀಟರ್ ರೇಂಜಲ್ಲಿ ಒಂದು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯೆನ್ಸು ಮತ್ತು ಒಂದು ಫಾರೆಸ್ಟ್ ರೀಜನ್ನಲ್ಲಿ ಹೋಗ್ಬಿಟ್ಟು ಎಂಟ್ರ್ ಆಗಿಬಿಟ್ಟು ಎಕ್ಸಿಟ್ ಆಗಬೇಕು ಅಂದರೆ ಈ ಒಂದು ಡೆಸ್ಟಿನೇಷನು ಒಂದು ಒಳ್ಳೆ ಆಪ್ಷನ್ನು. ಅಂಕಲ್ ಓವರ್ಟೇಕ್ ಮಾಡ್ತವ್ರೆ. ಓಹ್, ರೈಟ್ ಲೆಫ್ಟ್ ಎಳಿತವ್ರೆ ನೋಡಿ. ಎಷ್ಟು ಜನ ನಮ್ಮನ್ನ ನೋಡಿ ಖುಷಿ ಪಡ್ತಾರೆ ಅಂದರೆ, ಆ ಖುಷಿನಲ್ಲಿ ನಾವು ಒಂದು ಪಾರ್ಟ್ ಅಂತ ಹೇಳ್ಕೊಳಕ್ಕೆ ಇನ್ನೂ ಒಂದು ಖುಷಿ ಆಗುತ್ತೆ. ಬಾಯ್ಸ್ ಬಂದವ್ರೆ ಡ್ಯೂಕಲ್ಲಿ. ಇದು ತಳಿ ಲೇಕ್ ಗುರು. ಯಾರು ತಳಿ ಲೇಕ್ ನೋಡ್ಕೊಂಡಿಲ್ಲ ಅಂದರೆ ನೋಡ್ಕೊಂಬಿಡ್ರಿ. ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಇವಾಗ ಅಫಿಷಿಯಲ್ ಆಗಿ ಕಾಡಿಗೆ ರಿಸರ್ವ್ ಫಾರೆಸ್ಟ್ಗೆ ಎಂಟ್ರ್ ಆಗಿದ್ದೀವಿ ನಾವು. ರೈಟ್ ಸೈಡ್ ಲೆಫ್ಟ್ ಸೈಡ್ ನೋಡ್ಬೋದು ನೀವು, ಫುಲ್ ರಿಸರ್ವ್ ಫಾರೆಸ್ಟು. ಇಲ್ಲಿಂದ ಹೋಗೋದೇನಿದ್ರು ಫಾರೆಸ್ಟ್ ರೈಡು. ಸೊ ಇನ್ನೂ ನಾವು ಹೋಗೇ ಇಲ್ಲ. ಏನೋ ಒಂದು 60 ಕಿಲೋಮೀಟ್ರ್ ಹೋಗಿರ್ತೀವಿ ಅಷ್ಟೇ, ಅಷ್ಟರಲ್ಲೇ ಬಂದ್ಬಿಡ್ತು ಫಾರೆಸ್ಟು. ಸೊ ನೀವೇನಾದ್ರು ಶಾರ್ಟ್ ರೈಡಲ್ಲಿ ಇಂಥ ಫಾರೆಸ್ಟ್ ಟ್ರಿಪ್ ಮಾಡಬೇಕು ಅಂದರೆ ಇದು ಒಂದು ಬೆಸ್ಟ್ ಡೆಸ್ಟಿನೇಷನ್ನು.
ನೋಡಿ ಹುಡುಗರೆಲ್ಲ ಇವಾಗ ಎನರ್ಜಿ ಬರ್ತಿದೆ ಎಲ್ಲರಿಗೂ, ಎಲ್ಲ ಮುಂದೆ ಓಡ್ತವ್ರೆ. ಹೋಗ್ರು ಸುಸು ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ನಿಲ್ಲಿಸಿದ್ರೆ ಆನೆ ಬಂದು ಸೊಂಡ್ಲಾಕ್ಬಿಡುತ್ತೆ ಅಲ್ಲಿಗೆ. ನೀವೇ ಕಾಡು ಪ್ರಾಣಿಗಳ ತರ ಇದೀರಿ. ಇಂಥ ಒಂದು ವ್ಯೂ ನೋಡ್ಕೊಂಡು ಫುಲ್ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಗಾಡಿ ಫುಲ್ಲು ಹೀಟ್ ಆಗಿದೆ, ಸ್ವಲ್ಪ ಸೌಂಡ್ ಕೇಳಿಸ್ಕೊಂಡಂಗಿದ್ರೆ ಕೇಳಿಸ್ಕೊಂಬಿಡಿ ಒಂದ್ಸಲ. ಇಂಥ ಒಂದು ಬೆಟ್ಟ ಹತ್ತೋದೇ ಮಜಾಗರು, ಅದು 2 ವೀಲರಲ್ಲಿ. ನೋಡಿ ಅಲ್ಲಿ ಹೋಗ್ತವ್ರು ಎಲ್ಲರೂ, ಇಲ್ಲಿಂದ ಹಿಂಗೆ ಐತೆ ರೋಡು. ರೆಗ್ ಸೆಟ್ ನೋಡಿ ನಿಮ್ಗೆ ಹೆಂಗೈತೆ. ಓಹೋ ಬೆಟ್ಟ ಹಚ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒನ್ ಡೇ ಟ್ರಿಪ್ಪು ಈ ಥರ ಬೆಟ್ಟ ಗುಡ್ಡ ಎಲ್ಲ ಹತ್ಬೇಕಂದ್ರೆ ಪಕ್ಕ ಈ ಒಂದು ಡೆಸ್ಟಿನೇಷನ್ಗೆ ಬರಲೇಬೇಕು. ಸಖತ್ತಾಗಿದೆ. ಈ ಒಂದು ರೀಜನ್ನು ತಮಿಳ್ನಾಡು, ಮತ್ತು ನಾವು ತಮಿಳ್ನಾಡಿಗೆ ಬಂದಿದ್ದೀವಿ. ವಾವ್, ಮೇಲೆ ಬಂದ್ಬಿಟ್ವಿ. ತಮಿಳ್ನಾಡು. ಈಗ ಯಾಕಪ್ಪ ಕರ್ನಾಟಕ ಕರ್ಕೊಂಡು ಹೋಗ್ತೀರಾ, ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತೀರಾ? ಲೆಫ್ಟು. ಕನ್ಫ್ಯೂಷನ್ ಆಫ್ ದ ಎಮೋಷನ್. ಇನ್ನೊಂದು ಸಿಗ್ನಲ್ ಸಿಗೋಲ್ಲ ಇಲ್ಲಿ. ಸಿಗ್ನಲ್ ಸಿಗದೆ ಇರೋದ್ರಿಂದ ಒಂದು ಬಾಧೆ. ಯಾವ ಕಡೆ ಎಲ್ಲಿ ಹೋಗೋದು, ಮ್ಯಾಪ್ ಹಾಕಿದರೆ ಓಕೆ, ಮ್ಯಾಪ್ ಡೌನ್ಲೋಡ್ ಮಾಡಿದರೆ, ಇಲ್ಲ ಅಂದರೆ ಗೋವಿಂದ. ಇಲ್ಲಿ ಬೆಟ್ಟ ಹತ್ತಿದ ತಕ್ಷಣ ಫುಲ್ಲು ಬಟರ್ಫ್ಲೈಸ್ ಇದೆ, ಚಿಟ್ಟೆ. ಎಲ್ಲಿ ನೋಡಿದ್ರು ನೋಡಿ, ರೈಟ್ ಸೈಡ್ ಕಾಣಿಸ್ತಾ ಇದೆ ನಿಮಗೆ, ಫುಲ್ ಚಿಟ್ಟೆ ಇದೆ. ಬಟರ್ಫ್ಲೈ ಪಾರ್ಕು ಅಲ್ಲಿ ಇಲ್ಲಿ ಅಂತ ಹೋಗೋ ಬದಲು ಇಲ್ಲೇ ಬರ್ಬೋದು. ನೋಡಿ ರೋಡಲ್ಲಿ ಬರೀ ಚಿಟ್ಟೆಗಳೇ. ಆಲ್ಮೋಸ್ಟ್ ನಾನೊಂದು 500 ಮೀಟರಿಂದ ನೋಡ್ತಾ ಇದ್ದೀನಿ, ಚಿಟ್ಟೆಗಳೇ ಇದೆ. ಆಫ್ ರೋಡ್ ಫುಲ್ ಆಫ್ ರೋಡ್ ಬಂದ್ಬಿಡ್ತು ಈ ಕಡೆ. ಒಂದು ಸ್ವಲ್ಪ ರೋಡು, ಒಂದು ಸ್ವಲ್ಪ ಮಣ್ಣಿತ್ತು, ಈಗ ಫುಲ್ಲು ಆಫ್ ರೋಡ್ ಆಗೋಯ್ತು. ಸ್ಕಿಡ್ ಆಯಿತು. ವ್ಯೂ ನೋಡಿ. ನೋಬಿತಾ ಕನ್ನಡಿಗ ಹಾಕೊಂಡು ಉಜ್ತವ್ರೆ ಗಾಡಿನ. ನಾವು ಹಂಗೆ ಉಜ್ಜಕ್ಕಾಗಲ್ಲ, ಈಗ ಹೊಸದು ಗಾಡಿ. ನೋಡಿ ಇದೆಲ್ಲ ನೀರು ಹರ್ಕೊಂಡು ಹೋಗಿರೋದು. ಫುಲ್ ಮೇಲೆ ಹತ್ಬಿಟ್ವಿ ಬೆಟ್ಟ, ಮತ್ತೆ ಡೌನಿಗೆ ಹೋಗ್ತಾ ಇದೆ. ಸ್ಲ್ಯಾಶಿ ರೋಡು, ಸ್ಲ್ಯಾಶ್ ಬಂತು. ಟಯರ್ ಇವತ್ತು ಹೋಯ್ತು ಗುರು. ಇದೇನಂದರೆ ತೀರಾ ಕೆಸರಿಲ್ಲ, ಹೋಗುತ್ತೆ ಅಂದರೆ ಸ್ವಲ್ಪ ರೋಡ್ ಇದೆ, ಸ್ವಲ್ಪ ಇಲ್ಲ ಹೋಗ್ಬೋದು ಸ್ಟ್ರೈಟ್. ಸ್ಕಿಡ್ ಏನಾಗಲ್ಲ, ಇಷ್ಟೆಲ್ಲ ಏನಾಗಲ್ಲ. ಒಂದು ಸ್ಪೀಡಾಗಿ ಬಂದಿದ್ದಕ್ಕಾಗಿದ್ದದು. ಪಿಲಿಯನ್ ಯಾಕೋ ಭಯ ಪಡ್ತವ್ರೆ. ಎಲ್ಲರೂ ಕಮೆಂಟಲ್ಲಿ ಸ್ವಲ್ಪ ಚೇರಪ್ ಮಾಡ್ರಪ್ಪ. ಫೋಟೋ ಸೆಕ್ಷನ್.
ಮನೇಲಿರೋರೆಲ್ಲ ಎದ್ದು ಬರ್ತಾರೆ ಈಗ. ಎಲ್ಲ ಕಾಡೇ ಐತೆ ಈ ಕಡೆ. ನಾನು ಹೇಳ್ದಂಗೆ ನೋಡಿ ಎಲ್ಲ ಬಂದು ನಿಂತವ್ರೆ ಇಲ್ಲಿ. ಸೊ ಇಲ್ಲಿಂದ ರಿಟರ್ನ್ ಹೋಗೋಕೆ ಮುಂಚೆ ಇಲ್ಲೊಂದು ಸ್ಮಾಲ್ ಹೈಕ್ ಇದೆ ಅಂತೆ, ನೀವು ನೋಡ್ತಾ ಇರ್ಬೋದು. ಮೇಲೆ ಒಬ್ರು ಹತ್ತು ನಿಂತಿದ್ದಾರಲ್ಲ, ಈ ಥರ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿರಲ್ಲ ಈ ಥರದ್ದು. ಬಟ್ ಇವತ್ತು ನಾವು ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲೂ ಓಟಿ ಪ್ಯಾಕೆಟ್ಗಳು ಐತೆ ನೋಡಿ. ಇನ್ನೂ ಅಲ್ಲೇ ಇರ್ತಿದ್ದೆ ಟ್ಯಾಂಕ್ ಹತ್ರ. ಹಾಂ ಅಕಡೆ ಬೋಲ್ಡ್ ಹಾಕತ್ತೆ ಕೊಂಡ್ರೊಂಡು ಗಾಡಿ ದೇವಸ್ಥಾನಕ್ಕೆ ಹೋಗ್ತದೆ ಅಲ್ಲಿ ಕೆಳಕ್ಕೆ. ಹೌದು. ಇಲ್ಲಿ ಸ್ವಾಮಿ ಮಠದೇ ಊಟ ಮಾಡಿಕೊಂಡು ಅಲ್ಲೇ ಅಲ್ಲಿ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕಾ? ಕೆಳಕ್ಕೆ ಹೋಗಿ ಅಲ್ಲಿ ಕೆಳಕ್ಕೆ ಒಂದು ಸಣ್ಣ ಚಾಕಿ ಗುಡಿ ಇದೆ. ದಾದಿ ಬರ್ತೈತೆ ಅದು ದೊಡ್ಡೈತೆ ಆ ಕಡೆ ಬೆಟ್ಟ. ಹಾಂ, ಕಾಡಿಗೆ ದೇವಸ್ಥಾನಕ್ಕೆ ಹೋಗ್ತದೆ ಗಾಡಿ ಅಲ್ಲಿ ಐದು ನೋಡಿರ್ತಾರೆ. ಗೋದಾರಪ್ಪರು ಅಲ್ಲೇವ್ರೆ, ಅಲ್ಲಿ ಗೊತ್ತೈತೆ. ಸರಿ, ಏನು ಕಷ್ಟ ಬಂದರು ಅಲ್ಲಿ ಬೇಡ್ಕೊಂಡು ಥ್ಯಾಂಕ್ಸ್. ಊಟ ಮಾಡ್ತಾರೆ. ಹಾಂ ಮಾಡಿ. ಅಲ್ಲ, ಅವ್ರು ಅಷ್ಟೊಂದು ಹೇಳಿದ್ರು, ಏನು ಕೇಳಿಸ್ಲಿಲ್ಲ. ಊಟ ಹಾಕ್ತೀನಿ ಅಂದಿದ್ದು ಮಾತ್ರ ಕೇಳಿಸವ್ರೆ. ಸೊ ಇದೊಂದು ಸ್ಪೆಷಲ್ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದು ತೆಂಗಿನ ನೀರಿರುತ್ತಲ್ವಾ, ಆ ನೀರಿಂದ ದೀಪ ಉರಿಯುತ್ತೆ. ತೆಂಗಿನ ನೀರಿಂದ ದೀಪ ಉರಿಯೋದು ಅಂದರೆ ಎಷ್ಟು ಪವಾಡ, ಆ ಥರ ತೋರಿಸ್ತೀನಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. 101 ಸ್ವಾಮಿ ಮಠ, ಮಸ್ಟ್ ವಿಸಿಟ್ ಪ್ಲೇಸು. ಇಲ್ಲಿ ಬಂದು ತೆಂಗಿನ ನೀರಿರುತ್ತಲ್ವ, ತೆಂಗಿನ ನೀರು ಅದರಲ್ಲೇ ದೀಪ ಉರಿಯುತ್ತಂತೆ. ಅದರಲ್ಲಿರೋ ತುಂಬ ಪುರಾತನ ಒಂದು ಇತಿಹಾಸವೂ ಇದೆ. ಮೈಸೂರು ರಾಜರು ಕಾಲದಿಂದ ಮೈಸೂರು ಪ್ರಾಂತ್ಯ ಆಗಿತ್ತು ಇಲ್ಲವರೆಗೂ, ಒಗ್ನೇಕೊಳ್ಳೋರ್ಗೂ ಅವಾಗ ಮೈಸೂರು ಪ್ರಾಂತ್ಯನೇ. ಸೊ ಅಂಥ ಒಂದು ಕಾಲದಲ್ಲಿ ಏನೇನಾಗಿತ್ತು ಅಂತ ನಾನು ಹೇಳೋದಕ್ಕಿಂತ ಇವ್ರು ಹೇಳ್ತಾರೆ. 13ನೇ ಮಠಾಧೀಶರು, ಅವ್ರ ಹತ್ರದಿಂದನೇ ಕೇಳ್ಕೊಳ್ಳಿ. ಇಲ್ಲಿಂದ 12 ಕಿಲೋಮೀಟರ್ ಕಾವೇರಿಯಿಂದ ಕಾಮದ್ರೆ 12 ಕಿಲೋಮೀಟರ್ ದಾಟ್ರೆ ಪನ್ನಾಚಿ ಅಂದ್ರೆ ಚಾಮರಾಜನಗರ ಡಿಸ್ಟಿಕ್ ಬಂದ್ಬಿಡ್ತಾರೆ. ಅಲ್ಲಿಂದ ಪನ್ನಾಚಿ ದಾಟ್ರೆ ಬೆಟ್ಟ. ಹಿಂಗೆ ಎಲ್ಲ ಒಂದೇ ಸಮ್ಮುಖ ಅಂತಂದ್ರೆ ಒಬ್ಬೊಬ್ರು ಮಂಟೆ ಸ್ವಾಮಿಗಳು, ಒಬ್ಬೊಬ್ರು ಒಂದೊಂದು ಸನ್ನಿಧಿಗೆ ಹೋಗ್ತಾರೆ. ಆವಾಗ ನಮ್ಮ 101 ಸ್ವಾಮಿಗಳು ಎಲ್ಲಿದಲ್ಲಿ ಕವಿ ದೀಪ ಬರ್ತದೆ, ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಆ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದು ನೋಡ್ತಾರೆ, ತುಂಬಾ ಪ್ರಶಾಂತವಾಗಿರ್ತದೆ. ನಮ್ಮ ಹೊಸೂರು ಅಲ್ಲಿಗನೂ ಇದೆಲ್ಲ ನಮ್ದು ಮೈಸೂರು ಪ್ರಾಂತ್ಯ. ಯಾಕೆ ಮೈಸೂರು ಪ್ರಾಂತ್ಯ ಅಂದ್ರೆ ಈ ಮದ್ರಾಸ್ ಯೂನಿಯನ್, ಮೈಸೂರು ಯೂನಿಯನ್ ಪ್ರೆಸಿಡೆನ್ಸಿ ಅಂತ ಬರ್ತಾರೆ. ಅವಾಗ ನಮ್ಮ ಮೈಸೂರಿಗೆ ಸೇರಿದ್ದು ನಮ್ದು. ಅದಕ್ಕೆ ನಾವು ಇಲ್ಲೆಲ್ಲ ಎಷ್ಟು ಕನ್ನಡ ಸ್ಪಷ್ಟವಾಗಿ ಮಾತಾಡೋದು. ಆವಾಗ ಏನ್ ಮಾಡ್ತಂದ್ರೆ ಈ ಸ್ಥಳಕ್ಕೆ ಬರ್ತಾರೆ. ನೋಡಿದ್ರೆ ಪ್ರಶಾಂತವಾಗಿರ್ತದೆ, ತುಂಬಾ ದೊಡ್ಡ ಕಾಡಿದೆ. ಈಗ ನಿಮ್ಗೆ ಬಂಡೀಪುರ, ನಾಗರಹೊಳೆ ಫಾರೆಸ್ಟ್ಗೆ ನಮ್ದು ಸೇರ್ತದೆ. ಆವಾಗ ಏನ್ ಮಾಡ್ತಂದ್ರೆ ಆ ಸ್ಥಳಕ್ಕೆ ಹೋಗ್ತಾರೆ. ಬಂದು ನೋಡಿದ್ರೆ ತುಂಬಾ ಪ್ರಶಾಂತವಾಗಿರ್ತದೆ. ಆಮೇಲೆ ಆ ಗವಿಲಿ ತಪಸ್ಸು ಮಾಡಿ ಕೂತ್ಕೊತಾರೆ. ಇವರು ಏನು ಏಕೋತ್ತರ ಸತಸ್ಥಲ ಸಾಧನೆ ಮಾಡ್ತಾರೆ. ಏಕಂದ್ರೆ 1 ಶತ ಅಂದ್ರೆ 100 ಅಂದ್ರೆ 101 ಸ್ಥಳ ಸಾಧನೆ ಅಂದ್ರೆ ಇದು ಸಂಸ್ಕೃತ. ಏಕೋತ್ತರ ಸತಸ್ಥಲ ಅಂದ್ರೆ ಶತ ಅಂದ್ರೆ 100, 1 ಅಂದ್ರೆ 101 ಸ್ವಾಮಿ ಬೆಟ್ಟ ಅಂತ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಏಕೋತ್ತರ ಸತಸ್ಥಲ ಅಂದ್ರೆ ಇವರು ಒಂದೊಂದು ಸ್ಥಳದಲ್ಲಿ ಕುತ್ಕೊಂಡು ಒಂದೊಂದು ಸಾಧನೆ ಮಾಡೋದು.
ಈಗ ತಾವು ಎಳ್ನೀರಲ್ಲಿ ಗವಿ ನೋಡ್ಕೊಂಡಿದ್ರಲ್ಲ ಆ ಥರ 101 ಗವಿ ಇದೆ ನಮ್ಮ ಕಾಡಿನ ಸುತ್ತಮುತ್ತ. ಈ ಮೇಲೆಗೆ ಒಂದು ಗವಿ ಇದೆ, ಕೆಳಗಡೆ ಒಂದು ಗವಿ ಇದೆ. ಈಗ ರೆಡಿ ಮಾಡ್ತಾ ಇದ್ದೀವಿ. ಈಗ ಆ ಎಳ್ನೀರಿನ ಗವಿ ದೀಪ ಉರಿಯುವಂಥ ಸ್ಥಳ ಸೂರ್ಯನ ಕಿರಣ ಬೀಳದಂತ ಗವಿ ಅದು. ಸೂರ್ಯನ ಕಿರಣ ಅದ್ರೊಳಗೆ ಬೀಳೋದೇ ಇಲ್ಲ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ದೀಪ ಬೇಕು, ಅಂದ್ರೆ ಬೆಳಕು ಬೇಕು. ಬೆಳಕು ಬೇಕಿರೋದಕ್ಕೆ ಆಗಿನ ಕಾಲದಲ್ಲಿ ಈ ಬತ್ತಿ ಆಗ್ಲಿ, ಎಣ್ಣೆ ಆಗ್ಲಿ, ಈ ಓಡಾಗ್ಲಿ, ಏನಿಲ್ಲ, ಸೊಡ್ಲಿ ಗಿಡ್ಲಿ ಏನಿಲ್ಲ. ಅವಾಗ ಏನ್ ಮಾಡ್ಬೇಕು, ಈ ಬಿಲ್ಪತ್ರೆ ಮರ ನೋಡಿದ್ರಲ್ವ ತಾವಲ್ಲ, ಬಿಲ್ಪತ್ರೆ ಮರ, ಈ ಬಿಲ್ಪತ್ರೆ ಮರನ ಕಾಯಿಯಲ್ಲಿ ಓಡ್ ಮಾಡ್ಕೊಂಡು ಈ ಮರದ ನಾರು ಬೇರು ಬರ್ತದೆ. ಮರದ ನಾರು ಬೇರು ಅದರಲ್ಲಿ ಬತ್ತಿ ಮಾಡ್ಕೊಂಡು ಅವ್ರ ತಪಶಕ್ತಿಯಿಂದ ಅಲ್ಲಿ ಕೆಳಗಡೆ ಒಂದು ಕಪಿಲ ತೀರ್ಥ ಅಂತ ಒಂದು ಕೊಳ ಅದು. ನಾವು ಹೋಗಿ ಕೇಳಿದ್ರೆ ಹೇಳ್ತಾರೆ ಕಪಿಲ ತೀರ್ಥ ಕೊಳ ಎಲ್ಲಿ ಅಂತ. ಆ ಕೊಳದ ನೀರು ಎತ್ಕೊಂಡ್ ಬಂದು ಅಲ್ಲಿ ದೀಪ ಹಚ್ಚಿ ಆ ಸೊಡ್ಲಿಗೆ ನೀರು ಹಾಕಿ ಆ ದೀಪನ ಬತ್ತಿ ಮಡಗಿ ಅವ್ರ ತಪಶಕ್ತಿಯಿಂದ ಜ್ಯೋತಿ ಉರಿಸ್ತಾರೆ. ಆಗಿನ ಕಾಲದಿಂದ ಒಂದು 5 ತಲೆಮಾರು, ಈ ಮಠಕ್ಕೆ ನಾವು 13ನೇ ಸ್ವಾಮಿಗಳು, ಈ ಮಠಕ್ಕೆ 13ನೇ ಸ್ವಾಮಿ, 5ನೇ ತಲೆಮಾರು ಸ್ವಾಮಿಗಳು ಕಳೀತದೆ. ಆವಾಗ ಸ್ವಲ್ಪ ಜನ ಪ್ರಚಾರವಾಯ್ತದೆ ಇಲ್ಲಿರುವಂತ ಲೋಕಲ್ ಜನಗಳಿಗೆ. ಇಂಥ ತರ ಇಂಥ ಕಾಡಿನೊಳಗೆ ಇಂಥ ಮಠ ಅದೇ, ಇಂಥ ದೇವಸ್ಥಾನ ಅದೇ, ನೀರಿನಲ್ಲಿ ದೀಪ ಉರಿತದೆ ಅಂತೆ, ಬನ್ನಿ ಅಂತೆಲ್ಲ ನೋಡ್ಕೊಬಿಡಿ. ಆಗ ರೋಡಿನ ವ್ಯವಸ್ಥೆ ಇಲ್ಲ, ಈಗೂ ಇಲ್ಲ, ಎಲ್ಲ ಆಫ್ ರೋಡೆ, ಈಗ ರೋಡಿನ ವ್ಯವಸ್ಥೆ ಇಲ್ಲ. ಆಗ ನಡ್ಕೊಬರ್ಬೇಕು, ನಡ್ಕೊಂಡು ಹೋಗ್ಬೇಕು. ತಮ್ಗೆ ತಾರ್ ರೋಡ್ ಎಂಡ್ ಆಯ್ತದಲ್ಲ, ಆ ಸ್ಥಳದಿಂದ ನಡ್ಕೊಂಡು ಹೋದ್ರೆ ಕಪಿಲ ತೀರ್ಥ ಕೊಳ ತಕ್ಕ ಹೋಗಿ ಆಮೇಲೆ ದೇವಸ್ಥಾನ ತಕ್ಕ ಹೋಗಿ ನಡೆದೇ ಹೋದ್ರೆ. ಅವಾಗ ಏನ್ ಮಾಡಿದ್ರು ಅಂದ್ರೆ ಜನ ಈ ಕಾಲು ತೊಳೆದು, ಕೈ ತೊಳೆದು, ಮಕ್ಕ ತೊಳೆಯೋದು, ಆ ನೀರನ್ನ ಅಶುದ್ಧ ಮಾಡ್ಬೇಕು, ಶುದ್ಧವಾದಂತ ನೀರನ್ನ ಅಶುದ್ಧ ಮಾಡ್ಬೇಕು. ಆವಾಗ ನಮ್ಮ ಮುಂದಿನವ್ರು ಏನ್ ಮಾಡಿದ್ರು, ನಮ್ಮ ಹಿರಿಕರು ಈ ನೀರು ಅಶುದ್ಧವಾದ ಹೋಗ್ತಾರೆ, ಈ ನೀರು ಬೇಡ ಅಂದ್ಬಿಟ್ಟು ಎಳ್ನೀರಲ್ಲಿ ದೀಪ ಹಚ್ಚನ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಶುದ್ಧವಾದಂತ ಪ್ಯೂರಿಫೈ ವಾಟರ್ ಇಡೀ ಪ್ರಪಂಚದಲ್ಲಿ ಎಳ್ನೀರು. ಯಾಕಂದ್ರೆ ಪ್ರಕೃತಿ ದತ್ತವಾಗಿ ಸಿಗುವಂತದ್ದು, ಯಾರು ಅದ್ರೊಳಕ್ಕೆ ನೀರು ಹಾಕಿರಲ್ಲ. ಹಾಗಾಗಿ ಎಳ್ನೀರಲ್ಲಿ ದೀಪ ಹಚ್ಚನ ಅಂತ ಇದುವರೆಗೂ ಆ ಭಗವಂತನ ಶಕ್ತಿಯಿಂದ ಎಳ್ನೀರಲ್ಲಿ ದೀಪ ಹಚ್ಕೊಂಡು ಈಗ ಫೋನ್ ಐತದೆ. ಈಗ ಒಂದ್ ಸ್ವಲ್ಪ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಯ್ತು, ಅಂದ್ರೆ ಯೂಟ್ಯೂಬರ್ಸ್ ಈ ಚಾನಲ್ಗಳಿಂದ. ಈಗ ನಾವು ಒಂದು 3 ವರ್ಷದಿಂದ ಎಲ್ಲ ಇದು ಮಾಡಿ ಹೊರಗಿನ ಪ್ರಪಂಚಕ್ಕೆ ಗೊತ್ತಾದ್ಮೇಲೆ ಹೊರಗಿನ ಜನ ಯಾರೇ ಬಂದು ಪ್ರಸಾದ ನಡೀತೇವೆ ಒಳಗೆ ಹಂಗೆ ನೋಡ್ಕೊಂಡು ನೋಡಿ. ಹಾಗೆ ಕಟ್ಟಿದ 650 ಕಟ್ಟಿದಂತ ಮಠ ಇದೆ, ಎಲ್ಲ ಮಣ್ಣಿನ ಗಾಡಿ ಅಲ್ಲೇ ಬುಕ್ಸ್ ಹಂಗೆ ನೋಡ್ಕೋಬೇಕು. ಇದು ಮುನೇಶ್ವರ ನೋಡಿ, ಅದು ಮೈಸೂರು ಮಹಾರಾಜರು ಫೋಟೋ ಇರೋದಂತೆ. ಇದು ತುಂಬ ಸ್ಪೆಷಲ್ ಆಯಿತಾ, ತುಂಬ ಇತಿಹಾಸ ಇದೆ, ಬಟ್ ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಇಂಥ ಒಂದು ಟ್ರಯಲ್ಸ್ ಇದೆ, ಇಂಥ ಒಂದು ಆಫ್ ರೋಡ್ಸ್ ಇದೆ, ಇಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಸೀನ್ ಇದೆ ಅಂತಲೇ ಯಾರಿಗೂ ಗೊತ್ತಿಲ್ಲ. ಸೊ ಅದಲ್ದಿರ ಇಂಥ ಒಂದು ಏನು ಎಷ್ಟೇ ಜನ ಬರಲಿ ಊಟ ಹಾಕ್ತೀವಿ ಅನ್ನೋವಂಥ ಒಂದು ಉದಾರವಾದ ಮನಸ್ಸಿದೆ. ಆಮೇಲೆ ಇವರು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಲ್ಲ. ನಮಗೂ ಒಂದು ರುದ್ರಾಕ್ಷಿ ಕೊಟ್ಟು ಅಂದರೆ ಪಂಚಮುಖಿ ರುದ್ರಾಕ್ಷಿ ಅನ್ನೋದು ತುಂಬ ಸ್ಪೆಷಲ್ ಆಗಿರುತ್ತೆ, ಯಾರು ಬೇಕಾದ್ರೂ ಧರಿಸ್ಬೋದು. ಆದರೆ ಅಂಥ ಒಂದು ರುದ್ರಾಕ್ಷಿನ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಎಲ್ಲೇ ಒಂದು ಕಡೆ ನೋಡಿರಿ 300 ಕೊಡು 400 ಕೊಡು ಅಂತ ಕೇಳೋವಂಥ ಒಂದು ಸಂಸ್ಕೃತಿ ಇರುತ್ತೆ. ಬಟ್ ಇವರು ಎಲ್ಲರನ್ನೂ ವೆಲ್ಕಮಿಂಗ್ ಇದ್ದಾರೆ, ಬನ್ನಿ 4 ಜನಕ್ಕೆ ಇನ್ನೂ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಈಗ ಟ್ರಯಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು. ಆಫ್ ರೋಡ್ ಸೆಕ್ಷನ್ ನೋಡಿ ಹೆಂಗೈತೆ, ಇದೆಲ್ಲ ಯಾವುದೂ ಇಲ್ಲ. ಸಕಲೇಶ್ಪುರ ಹೋಗಿ ಬಂದಮೇಲೆ ಚಿಂದಿ ಚಿತ್ರಾನ್ನ ಥರ ರುಬ್ಬ ಹಾಕ್ಬಿಡ್ಬೋದು. ಇದೆಲ್ಲ 5 ನಿಮಿಷ ಗಾಡಿ ನಿಲ್ಲಿಸಿದ್ದೀನಿ, ಎಷ್ಟು ಪ್ರಶಾಂತವಾಗಿದೆ ನೋಡಿ. ಆಹಾ.